ಮುದ್ದು ಹೃದಯಗಳಿಗೆ ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲ ಅಪ್ಪ ಅಮ್ಮಂದಿರು ತಮ್ಮ ಮಕ್ಕಳ ಬಗ್ಗೆ ತುಂಬಾನೇ ತಲೆ ಕೆಡಿಸಿಕೊಳ್ಳುವುದು ಕೇವಲ ಒಂದು ವಿಷಯಕ್ಕೆ ಮಾತ್ರ. ಮಗ ಅಥವಾ ಮಗಳು ಪಿಯುಸಿ ಮುಗಿಸಿ ಆಯ್ತು, ಡಿಗ್ರಿ ಮುಗಿಸಿ ಆಯ್ತು, ಮುಂದೇನು? ವಿಶೇಷವಾಗಿ ಯಾವ ಪೋಷಕರು ತಮ್ಮ ಮಕ್ಕಳು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಎಂದು ಆಸೆ ಹಾಗೂ ಕನಸುಗಳನ್ನ ಕಂಡಿರ್ತಾರೋ ಅಂತವರೆಲ್ಲ ಸದಾ ಚಿಂತೆಯಲ್ಲೇ ಇರ್ತಾರೆ. ಸರ್ಕಾರದ ಒಳ್ಳೆಯ ಕೆಲಸಕ್ಕೆ ಹೋಗಬೇಕು ಅನ್ನೋ ಮಕ್ಕಳು ಮಿನಿಮಮ್ ಡಿಗ್ರಿ ಮಾಡಿರಲೇಬೇಕು. ಅದರಲ್ಲೂ ವಿಶೇಷವಾಗಿ ಕೆಪಿಎಸ್ಸಿ, ಯುಪಿಎಸ್ಸಿ ಅಂತಹ ಕಾಂಪಿಟೇಟಿವ್ ಪರೀಕ್ಷೆಗಳನ್ನ ಬರೀಬೇಕು ಮತ್ತು ಅದರಲ್ಲಿ ಪಾಸ್ ಆಗಲೇಬೇಕು. ಪಿಯುಸಿ ನಂತರ 3 ವರ್ಷ ಡಿಗ್ರಿ ನಂತರ ಮತ್ತೆ ಹೆಚ್ಚು ಕಡಿಮೆ 3 ರಿಂದ 4 ವರ್ಷಗಳ ಕಾಲ ಕೆಪಿಎಸ್ಸಿ ಮತ್ತೆ ಯುಪಿಎಸ್ಸಿಗಾಗಿ ತಯಾರಿ, ಜೊತೆಗೆ ಪರೀಕ್ಷೆ ಬರೆಯೋದು. ಇದು ಎಲ್ಲಾ ವಿದ್ಯಾರ್ಥಿಗಳು ಮಾಡುವ ಕಾಯಕ ಮತ್ತು ಕಾಯುವಿಕೆ. ಆದರೆ ಬೆಂಗಳೂರಲ್ಲಿ ಒಂದು ವಿಶೇಷವಾದ ಕಾಲೇಜು ಶುರುವಾಗಿದ್ದು ಅದರ ಹೆಸರು ಹೊಸ ಬೆಳಕು ಸ್ಪರ್ಧಾತ್ಮಕ ಪದವಿ ಕಾಲೇಜು. ನನ್ನ ಹೆಸರು ಡಾಕ್ಟರ್ ವೆಂಕಟಪ್ಪ ಅಂಥೇಳಿ. ನಾನು ಹೊಸಬೆಳಕು ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೊಸಬೆಳಕು ಅನ್ನುವಂತಹ ಹೆಸರೇ ಹೊಸತನದಿಂದ ಕೂಡಿರುವಂಥದ್ದು. ರಾಷ್ಟ್ರಕವಿ ಕುವೆಂಪು ಅವರು ಒಂದು ವಿಷಯವನ್ನು ಹೇಳ್ತಾ ಹೋಗ್ತಾರೆ. ತಪಸ್ಸು, ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ತಪಸ್ಸು ಅತಿ ಮುಖ್ಯವಾಗಿ ಬೇಕಾಗ್ತಾ ಹೋಗುತ್ತೆ ಅಂಥೇಳಿ ಅಂದಿದ್ದಾರೆ. ಈ ಹೊಸಬೆಳಕು ವಿದ್ಯಾಸಂಸ್ಥೆ ತಪಸ್ಸು ಅನ್ನುವಂಥ ಧ್ಯೇಯವಾಕ್ಯವನ್ನು ಹೊಂದಿ ಸ್ಥಾಪಿತ ಆಗಿದೆ. ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿರುವಂತಹ ಸಂಸ್ಥಾಪಕರ ಉದ್ದೇಶಗಳು ಅತ್ಯಂತ ಮಹತ್ವದ್ದು ಆಗಿ ಇದೆ. ಇಲ್ಲಿ ಪಿಯುಸಿ ನಂತರದಲ್ಲಿ ಪದವಿ ಶಿಕ್ಷಣವನ್ನು ಪಡೆಯುವಂತಹ ಅವಕಾಶಗಳ ಜೊತೆಗೆ ಪದವಿ ಶಿಕ್ಷಣವನ್ನು ಪಡೆಯುತ್ತಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅವಕಾಶಗಳನ್ನು ಈ ವಿದ್ಯಾಸಂಸ್ಥೆಯವರು ಒದಗಿಸಿದ್ದಾರೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು 3 ವರ್ಷಗಳ ಕಾಲ ಪದವಿ ಶಿಕ್ಷಣವನ್ನು ಪಡೀತಾ ಇರ್ತಾರೆ. ಅದಾದ ನಂತರದಲ್ಲಿ ಆಮೇಲೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಮನಸ್ಸುಗಳನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಪದವಿ ಶಿಕ್ಷಣದ ಜೊತೆಯಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಆ ಮೂಲಕ ವಿದ್ಯಾರ್ಥಿ ದಿನಗಳಲ್ಲೇ ಅವರು ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ತೇರ್ಗಡೆ ಹೊಂದಿ ಅಧಿಕಾರಿಗಳ ಹೊಸ ಬೆಳಕು ನಮ್ಮ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಚಿಕ್ಕ ವಯಸ್ಸಿಂದನೂ ಡಿ ಸಿ ಆಗಬೇಕು ಅಂತ ಆಸೆ ಇತ್ತು. ಹಾಗಾಗಿ ಜಸ್ಟ್ ನನ್ನ ಕೋಚಿಂಗ್ ಬೇರೆ ಎಲ್ಲರೂ KPSC UPSC ಎಲ್ಲ ಪ್ರಿಪೇರ್ ಆಗ್ತಾ ಇರೋರೆಲ್ಲ ಡಿಗ್ರಿ ಆದ ನಂತರ ಪ್ರಿಪೇರ್ ಆಗಬೇಕು ಅಂತ ಇರೋದು. ಈಗ ನಮ್ಮ ಇದು ಯೂನಿಕ್ ಕಾನ್ಸೆಪ್ಟ್ ಏನಂದರೆ ಹೊಸ ಬೆಳಕು ಅವ್ರದ್ದು ವಿತ್ ಡಿಗ್ರಿಯಲ್ಲೇ ಕೋಚಿಂಗ್ ಕೊಡ್ತಾರೆ. ಹಾಗಾಗಿ ಅದೊಂದು ಭಾಳ ಸುಲಭ ಇದೆ ಕ್ರ್ಯಾಕ್ ಮಾಡೋದಕ್ಕೆ.
ಆ್ಯಂಡ್ ಇಟ್ಸ್ ಅ ವೆರಿ ಯೂಸ್ಫುಲ್. ಸರ್, ನನ್ನ ಹೆಸರು ಪ್ರತಿಭಾ ಅಂತ. ನಾನು ಹೊಸ ಬೆಳಕಿನ ವಿದ್ಯಾರ್ಥಿನಿ, ಮೊದಲ ಫಸ್ಟ್ ಇಯರ್ BA ಓದುತ್ತಿರ್ತೀನಿ. ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ಇಲ್ಲಿ ಪರಿಸರದಲ್ಲಿರೋದ್ರಿಂದ ಇಲ್ಲಿ ಪರಿಸರ ಪ್ರೇಮಿಗಳು ಮಾತ್ರ ಇರಲು ಸಾಧ್ಯ. ಆಮೇಲೆ ನಮ್ಮ ಹೊಸ ಬೆಳಕು ಹೆಂಗಂತಂದರೆ, ಇಲ್ಲಿ ನಮ್ಮನ್ನು ಬದಲಾಯಿಸುವಂತಹ ಪ್ರತಿಯೊಂದು ಪ್ರಯತ್ನಗಳು ಇಲ್ಲಿ ಮಾಡಲಾಗುತ್ತೆ. ಆದರೆ ಇಲ್ಲಿ ಸಲ್ಲದವರು ಮತ್ತೆಲ್ಲೂ ಸಲ್ಲಲಾರರು. ಇಲ್ಲಿ ಬಂದಿದ್ದೀವಿ ಅಂತಂದರೆ IAS ಹಾಗೆ ಹೋಗ್ತೀವಿ ಅನ್ನೋಂಥ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿ ಅಂತ. ನಾನು ಹೊಸ ಬೆಳಕು ಸಂಸ್ಥೆಯ ರಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ನಮ್ಮ ಸಂಸ್ಥೆ ಏನಿದೆ ಹೊಸ ಬೆಳಕು ಅನ್ನೋದು ಹೆಸರಿಗೆ ಬೆಳಕನ್ನು ಮೂಡಿಸುವಂತಹ ಸಂಸ್ಥೆ. ವಿದ್ಯಾರ್ಥಿಗಳ ಒಂದು ಆಶೋತ್ತರನ ಈಡೇರಿಸುವಂತಹ, ಪೋಷಕರ ಒಂದು ಗೆಲುವನ್ನು ಸಾಧಿಸುವಂತಹ ಸಂಸ್ಥೆನ ನಾವು ಹೊಸ ಬೆಳಕು ಅಂತ ನಾವು ಕರಿತೀವಿ. ಹೊಸದಾದ ಚಿಂತನೆಗಳು, ಆಲೋಚನೆಗಳಿಂದ ಪ್ರಾರಂಭವಾಗುವಂಥ ನಮ್ಮ ಸಂಸ್ಥೆ ಇಂದಿನ ಪ್ರಜತ್ತಿನ ನಮ್ಮ ಜಗತ್ತಲ್ಲಿ ತುಂಬ ಉಪಯುಕ್ತವಾಗಿದೆ ಅಂತ ನಾವು ಹೇಳ್ಬೋದು. ನಮ್ಮ ಸಂಸ್ಥೆ ಏನಿದೆ, ವಿದ್ಯಾರ್ಥಿಗಳೇ ಬರೀ ಶಿಕ್ಷಣವನ್ನು ಅಷ್ಟೇ ಅಲ್ಲ, ಅವರಿಗೆ ಒಂದು ಸಂಸ್ಕಾರವನ್ನು ಕೂಡ ನಮ್ಮ ಸಂಸ್ಥೆಯಲ್ಲಿ ತೋರಿಸುತ್ತೆ. ಯಾವ ಥರ ನಡ್ಕೊಬೇಕು, ಯಾವ ಥರ ಇರಬೇಕು ಅನ್ನೋದು ತೋರಿಸುತ್ತೆ. ನಮ್ಮ ಏನು ಈ ವಾತಾವರಣ ಇದೆ, ಪೀಸ್ಫುಲ್ ಆಗಿದೆ. ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಎಷ್ಟು ಮಹತ್ತರವಾದೊಂದು ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ ಅನ್ನೋದಕ್ಕೆ ನೀವು ಬಂದು ಇಲ್ಲಿ ವಿಸಿಟ್ ಮಾಡಬೇಕು. ಒಂದು ಸರಿ ಇಲ್ಲಿನ ಇಂತಹ ಪ್ರೊಫೆಸರ್ಗಳನ್ನ ಮಾತಾಡಿಸ್ಬೇಕು, ಇಲ್ಲಿ ವಾತಾವರಣ ನೀವು ಗಮನಿಸಬೇಕು, ಯಾವ ರೀತಿ ಇದೆ ಅನ್ನೋದನ್ನ ನೋಡಬೇಕು. ಇಲ್ಲಿ ಪ್ರತಿಯೊಬ್ಬರು ಕೂಡ, ಎಂಥ ತಂದೆ ತಾಯಿಗಳು ಬಂದರೂ ಕೂಡ ಪ್ರತಿಯೊಬ್ಬರು ಒಂದು ಕನಸಂದರೆ ತನ್ನ ಮಗ ಆಗಲಿ ಮಗಳಾಗಲಿ ಯಾವುದೇ ಅಂತ ಸರ್ಕಾರಿ ಕೆಲಸಕ್ಕೆ ಅವ್ರು ಹೋಗಬೇಕು ಅನ್ನೋದು ಪ್ರತಿಯೊಬ್ಬರು ಕನಸಾಗುತ್ತೆ. ಆ ಕನಸನ್ನು ನನಸು ಮಾಡುವಂಥದ್ದೇ ನಮ್ಮ ಈ ಹೊಸ ಬೆಳಕು ಸಂಸ್ಥೆ. ನಮಸ್ಕಾರ, ನನ್ನ ಹೆಸರು ಮಾಣಿಕ್ಯಾಡಿ. ನಾನು ಬಂದಿರೋದು ಚಿತ್ರದುರ್ಗ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ಫಿಲಮ್ ಇಂಡಸ್ಟ್ರಿಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಆದರೆ ಈ ಕಾನ್ಸೆಪ್ಟ್ ನೋಡಿ ನಾನು ಇಲ್ಲ IAS ಫಸ್ಟ್ ಮಾಡಿ ಆಮೇಲೆ ಫಿಲಮ್ ಇಂಡಸ್ಟ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಇಲ್ಲಿ ಬಂದಾದಮೇಲೆ ಮನೇಲಿ ತುಂಬ ಕೋಪ ಇತ್ತು ನನಗೆ. ಇಲ್ಲಿ ಬಂದಾದಮೇಲೆ ಒಂದು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಯೋಗ ಧ್ಯಾನ ಅದನ್ನೆಲ್ಲ ಮಾಡ್ತಾ ಕೋಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಓದೋದಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ಹೊಸಪೇಟೆ ಡಿಸ್ಟಿಕ್ಕು ಹೂವಿನಡಗಲಿ ತಾಲೂಕಿನ ನಂದಿಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಾವೇನೋ ನೆನ್ಪಿಟ್ಕೋಬೇಕಂದ್ರೂ ಅದಕ್ಕೆ ಲೈಕ್ ಏಕಾಗ್ರತೆ ಬೇಕು, ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಅದನ್ನು ನಾವು ತೊಗೋಬೇಕು ಅಂತಂದರೆ ನಾವು ಇಲ್ಲಿ ಯೋಗ ಧ್ಯಾನ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಕಾನ್ಸಂಟ್ರೇಷನ್ ಬರುತ್ತೆ. ಎಕ್ಸಾಂಪಲ್, ಈಗ ಜಸ್ಟ್ 10 ಮಿನಿಟ್ಸಿಂದ ನಮಗೆ 24 ತೀರ್ಥಂಕರಸ್ ಕಲಿಬೇಕು ಅಂತ ಟಾಸ್ಕ್ ಕೊಟ್ಟಿದ್ರು. ಅದರಿಂದ ಅದು ಸಾಧ್ಯ ಆಯಿತು ಅಂತ ಹೇಳ್ಬೋದು. ನನ್ನ ಹೆಸರು ವರುಣ್ ಎಸ್ ಗೌಡ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಆಲ್ಮೋಸ್ಟ್ ಈ ಥರ ಇನ್ಸ್ಟಿಟ್ಯೂಷನ್ಸ್ ಎಲ್ಲೂ ಸಿಗೋಲ್ಲ. ಇದೊಂಥರ ಗುರುಕುಲ ಫಾರ್ಮಲ್ಲಿ ಮಾಡಿದ್ದಾರೆ. ಬೆಂಗಳೂರಲ್ಲಾದರೆ ಅಲ್ಲಿ ಇಂಟ್ರ್ಯಾಕ್ಷನ್ ಬಿಟ್ವೀನ್ ಫೋನ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಸೋಷಿಯಲ್ ಮೀಡ್ಯಾದಲ್ಲಿ ಎಂಟರ್ ಆಗ್ಬೋದು. ಇದರಿಂದ ನಮ್ಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ಬಂದಾಗ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲ, ನೋ ಫೋನ್ಸ್ ಆರ್ ನಾಟ್ ಅಲೌಡು. ಅದಾದಮೇಲೆ ಗರ್ಲ್ಸ್ ಜೊತೆ ಕಾಂಟ್ಯಾಕ್ಟ್ ಕೂಡ ಇರಲ್ಲ. ಇದರಿಂದ ನಮಗೇನಾಗುತ್ತೆ, ಓದೋಕೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೋದು. ಹೊಸ ಬೆಳಕು ಇಂಟಿಗ್ರೇಟೆಡ್ ಕಾಲೇಜಿನ ಅಡ್ಮಿಷನ್ಗಳು ಈಗಾಗಲೇ ಆರಂಭವಾಗಿದ್ದು, ಡಿಗ್ರಿ ಮುಗಿಸಿರುವ ವಿದ್ಯಾರ್ಥಿಗಳಿಗೂ ಸಹ IAS, KES ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಪ್ರವೇಶಾತಿ ಪ್ರಾರಂಭವಾಗಿದ್ದು, ತಪಸ್ಸಿನ ವಾತಾವರಣದಲ್ಲಿ ಓದಿ ಯಶಸ್ಸು ಪಡೆಯಲು ಬಯಸುವವರು ಈ ಸಂಸ್ಥೆಗೆ ಭೇಟಿ ನೀಡಿ ಕಚೇರಿಯ ಆಡಳಿತ ಮಂಡಳಿಯ ಜೊತೆ ಈ ಕೆಳಗೆ ನೀಡಿರುವ ಫೋನ್ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ಹೊಸ ಬೆಳಕು ಎಲ್ಲರ ಬದುಕಲ್ಲಿ ಹೊಸ ಬೆಳಕು ತರುತ್ತೆ ಅನ್ನೋದು ನಮ್ಮ ಆಶಯ.